ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡಿದ್ದಕ್ಕೆ ಅಣ್ಣಾಮಲೈ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆದರಿಕೆ ಹಾಕಿದ್ದು ಕೂಡ ಗೊತ್ತಾಗ್ತಾ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಅಣ್ಣಾಮಲೈ ಹಿಂಗಂತ ಟೀಕೆ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿರೋದು ಅಲ್ಲು ಅರ್ಜುನ್ ಅವರನ್ನ ತೆಲಂಗಾಣದ ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ ಬೆದರಿಕೆ ಹಾಕಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನ ಟಾರ್ಗೆಟ್ ಮಾಡಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಅಣ್ಣಾಮಲೈ ವರ್ಸಸ್ ತೆಲಂಗಾಣ ಸರ್ಕಾರ ರೇವಂತ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಅಣ್ಣಾಮಲೈ ಹೇಳಿದ್ದಾರೆ. ಆ ಮೂಲಕ ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿದ್ರೆ ಅಣ್ಣಾಮಲೈ ಮಾತ್ರ ಅಲ್ಲು ಅರ್ಜುನ್ ಅವರ ಪರವಾಗಿ ಮಾತಾಡಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ತೆಲಂಗಾಣದಲ್ಲಿ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ ಅಣ್ಣಾಮಲೈ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡಿದ್ದಕ್ಕೆ ಅಣ್ಣಾಮಲೈ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆದರಿಕೆ ಹಾಕಿದ್ದು ಕೂಡ ಗೊತ್ತಾಗ್ತಾ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಅಣ್ಣಾಮಲೈ ಹಿಂಗಂತ ಟೀಕೆ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿರೋದು ಅಲ್ಲು ಅರ್ಜುನ್ ಅವರನ್ನ ತೆಲಂಗಾಣದ ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ ಬೆದರಿಕೆ ಹಾಕಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನ ಟಾರ್ಗೆಟ್ ಮಾಡಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಅಣ್ಣಾಮಲೈ ವರ್ಸಸ್ ತೆಲಂಗಾಣ ಸರ್ಕಾರ ರೇವಂತ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಅಣ್ಣಾಮಲೈ ಹೇಳಿದ್ದಾರೆ. ಆ ಮೂಲಕ ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿದ್ರೆ ಅಣ್ಣಾಮಲೈ ಮಾತ್ರ ಅಲ್ಲು ಅರ್ಜುನ್ ಅವರ ಪರವಾಗಿ ಮಾತಾಡಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ತೆಲಂಗಾಣದಲ್ಲಿ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ ಅಣ್ಣಾಮಲೈ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡಿದ್ದಕ್ಕೆ ಅಣ್ಣಾಮಲೈ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆದರಿಕೆ ಹಾಕಿದ್ದು ಕೂಡ ಗೊತ್ತಾಗ್ತಾ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಅಣ್ಣಾಮಲೈ ಹಿಂಗಂತ ಟೀಕೆ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿರೋದು ಅಲ್ಲು ಅರ್ಜುನ್ ಅವರನ್ನ ತೆಲಂಗಾಣದ ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ ಬೆದರಿಕೆ ಹಾಕಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನ ಟಾರ್ಗೆಟ್ ಮಾಡಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಅಣ್ಣಾಮಲೈ ವರ್ಸಸ್ ತೆಲಂಗಾಣ ಸರ್ಕಾರ ರೇವಂತ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಅಣ್ಣಾಮಲೈ ಹೇಳಿದ್ದಾರೆ. ಆ ಮೂಲಕ ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿದ್ರೆ ಅಣ್ಣಾಮಲೈ ಮಾತ್ರ ಅಲ್ಲು ಅರ್ಜುನ್ ಅವರ ಪರವಾಗಿ ಮಾತಾಡಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ತೆಲಂಗಾಣದಲ್ಲಿ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ ಅಣ್ಣಾಮಲೈ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡಿದ್ದಕ್ಕೆ ಅಣ್ಣಾಮಲೈ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಟಾರ್ಗೆಟ್ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆದರಿಕೆ ಹಾಕಿದ್ದು ಕೂಡ ಗೊತ್ತಾಗ್ತಾ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಅಣ್ಣಾಮಲೈ ಹಿಂಗಂತ ಟೀಕೆ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿರೋದು ಅಲ್ಲು ಅರ್ಜುನ್ ಅವರನ್ನ ತೆಲಂಗಾಣದ ಮುಖ್ಯಮಂತ್ರಿಗಳೇ ಟಾರ್ಗೆಟ್ ಮಾಡಿದ್ದಾರೆ. ಅಣ್ಣಾಮಲೈ ಹೇಳಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ ಬೆದರಿಕೆ ಹಾಕಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನ ಟಾರ್ಗೆಟ್ ಮಾಡಿರೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಅಣ್ಣಾಮಲೈ ವರ್ಸಸ್ ತೆಲಂಗಾಣ ಸರ್ಕಾರ ರೇವಂತ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಅಣ್ಣಾಮಲೈ ಹೇಳಿದ್ದಾರೆ. ಆ ಮೂಲಕ ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿದ್ರೆ ಅಣ್ಣಾಮಲೈ ಮಾತ್ರ ಅಲ್ಲು ಅರ್ಜುನ್ ಅವರ ಪರವಾಗಿ ಮಾತಾಡಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ತೆಲಂಗಾಣದಲ್ಲಿ ಸರ್ಕಾರ ಅನ್ನೋದನ್ನ ಹೇಳಿದ್ದಾರೆ ಅಣ್ಣಾಮಲೈ.
ಅಲ್ಲು ಅರ್ಜುನ್ ಅನ್ನೋ ರೀತಿಯಲ್ಲಾಗಿದೆ. ನೇರ ಅಲ್ಲು ಅರ್ಜುನ್ ಅವರನ್ನ ಹೆಣಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ಟಾರ್ಗೆಟ್ ಮಾಡಿದ್ಯಾ ಅನ್ನೋ ವಿಚಾರ ಈ ಕಾಂಗ್ರೆಸ್ ನಾಯಕನ ಮಾತಿನಿಂದಲೇ ಗೊತ್ತಾಗುತ್ತೆ. అల్లు అరవింద్ జాగ్రత్త, నువ్వు ఓన్లీ వేషాలు పగటి వేషాలు వేసుకొని మరొక చెత్త సినిమా తీసావు. అదే మన పుష్ప అంటే ఏంది, మన సామాజిక అంటే సమాజాన్ని బాగుపరిచే సినిమా, అది ఒక స్మగ్లర్ సినిమా. అది ఎర్రచందనం అమ్ముకోవడానికి నువ్వు చేసిన దందలను చూపించినవు. నువ్వు మా ముఖ్యమంత్రి మాట్లాడితే ఖబర్దార్, నువ్వు ఆంధ్రోడివి, ఆంధ్రోడ్లాగానే ఉండి ఇక్కడ బతకడానికి వచ్చినావు. నేను ఒక ఎమ్మెల్యేగా, రూలింగ్ పార్టీ ఎమ్మెల్యేగా మాట్లాడుతూ ఉన్నాను. ఇవాళ మీరు మీకు ఇచ్చిన గౌరవాన్ని ఉంచి ఇక్కడ వ్యాపారం చేసుకోండి. కానీ మా ముఖ్యమంత్రి గారి మీద మాట్లాడినా ఇంకేదో నీకు ఉన్నది ఏందా, నువ్వు పగటి వేషగాడివి, డబ్బులు ఖర్చు పెట్టి డబ్బులు సంపాదించుకునే వ్యాపారస్తుడి, నువ్వు ఈ సమాజానికి ఏం చేసావు, నీ గౌరవం ఇవ్వాలి. మీరు వ్యాపారం చేసుకుని బతకండి అంతే. మీ కాంట్రిబ్యూషన్ ఏముందా తెలంగాణకు? 100% మేము హెచ్చరిక జారీ చేస్తా ఉన్నాము. ఇంకా మన ఇంటి ముంగట కొంతమంది వాళ్ళు జాయింట్ యాక్షన్ కమిటీ వాళ్ళు ఏదో చేసినట్టు, కానీ ఖచ్చితంగా ఇట్లనే ఇదే పద్ధతిగా మార్చుకోకుంటే తప్పదంగా కాంగ్రెస్ శ్రేణులు కూడా తెలంగాణలో మీ సినిమాలు కూడా ఆడని కొడుకని చెప్తా ఉన్నాం. ನಮಸ್ಕಾರ, ಕರ್ನಾಟಕ ಕಾರುಬಾರುಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಅಲ್ಲು ಅರ್ಜುನ್ಗೆ ಪಾಠ ಕಲಿಸ್ತೇವೆ, ಕಾಂಗ್ರೆಸ್ ಶಾಸಕ ಭೂಪತಿ ರೆಡ್ಡಿ ಹಿಂಗಂತ ವಾಗ್ದಾಳಿ ಮಾಡಿರೋದು. ಅಲ್ಲು ಅರ್ಜುನ್ ನಾಲಿಗೆ ಹಿಡಿತದಲ್ಲಿ ಇರಲಿ, ಕಾಂಗ್ರೆಸ್ ಎಂಎಲ್ಎ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಹತಾಶ ಹೇಳಿಕೆಯನ್ನ ಕೊಟ್ಟಿರೋದು ನೋಡಿ. ಅಲ್ಲು ಅರ್ಜುನ್ ಅನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಯಾವಾಗ ಚರ್ಚೆ ಆಗ್ತಾ ಇತ್ತು, ಇದರ ನಡುವೆ ಈಗ ಕಾಂಗ್ರೆಸ್ ನಾಯಕ ಹೇಳಿರುವಂತ ಮಾತು ದೊಡ್ಡ ಸುದ್ದಿಯಾಗಿದೆ. ಕಾಂಗ್ರೆಸ್ ನಾಯಕನಿಂದ ಹತಾಶ ಹೇಳಿಕೆ. ತೆಲಂಗಾಣ ಕಾಂಗ್ರೆಸ್ ವರ್ಸಸ್ ಅಲ್ಲು ಅರ್ಜುನ್ ಬಹಳ ಮಾತಾಡ್ತಿದ್ದಾರೆ. ರೇವಂತ್ ರೆಡ್ಡಿ ಬಗ್ಗೆ ಮಾತಾಡುವಾಗ ಎಚ್ಚರದಿಂದಿರಬೇಕು. ಅಲ್ಲು ಅರ್ಜುನ್ ವಿರುದ್ಧ ಸಮರಕ್ಕಿಳಿದ ಸರ್ಕಾರ, ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಸರ್ಕಾರ ವರ್ಸಸ್ ಅಲ್ಲು ಅರ್ಜುನ್ ಅನ್ನೋ ರೀತಿಯಲ್ಲಾಗಿದೆ. ನೇರ ಅಲ್ಲು ಅರ್ಜುನ್ ಅವರನ್ನ ಹೆಣಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ, ಟಾರ್ಗೆಟ್ ಮಾಡಿದ್ಯಾ ಅನ್ನೋ ವಿಚಾರ ಈ ಕಾಂಗ್ರೆಸ್ ನಾಯಕನ ಮಾತಿನಿಂದಲೇ ಗೊತ್ತಾಗುತ್ತೆ. అల్లు అరవింద్ జాగ్రత్త, నువ్వు ఓన్లీ వేషాలు పగటి వేషాలు వేసుకొని మరొక చెత్త సినిమా తీసావు. అదే మన పుష్ప అంటే ఏంది, మన సామాజిక అంటే సమాజాన్ని బాగుపరిచే సినిమా, అది ఒక స్మగ్లర్ సినిమా. అది ఎర్రచందనం అమ్ముకోవడానికి నువ్వు చేసిన దందలను చూపించినవు. నువ్వు మా ముఖ్యమంత్రి మాట్లాడితే ఖబర్దార్, నువ్వు ఆంధ్రోడివి, ఆంధ్రోడ్లాగానే ఉండి ఇక్కడ బతకడానికి వచ్చినావు. నేను ఒక ఎమ్మెల్యేగా, రూలింగ్ పార్టీ ఎమ్మెల్యేగా మాట్లాడుతూ ఉన్నాను. ఇవాళ మీరు మీకు ఇచ్చిన గౌరవాన్ని ఉంచి ఇక్కడ వ్యాపారం చేసుకోండి. కానీ మా ముఖ్యమంత్రి గారి మీద మాట్లాడినా ఇంకేదో నీకు ఉన్నది ఏందా, నువ్వు పగటి వేషగాడివి, డబ్బులు ఖర్చు పెట్టి డబ్బులు సంపాదించుకునే వ్యాపారస్తుడి, నువ్వు ఈ సమాజానికి ఏం చేసావు, నీ గౌరవం ఇవ్వాలి. మీరు వ్యాపారం చేసుకుని బతకండి అంతే. మీ కాంట్రిబ్యూషన్ ఏముందా తెలంగాణకు? 100% మేము హెచ్చరిక జారీ చేస్తా ఉన్నాము. ఇంకా మన ఇంటి ముంగట కొంతమంది వాళ్ళు జాయింట్ యాక్షన్ కమిటీ వాళ్ళు ఏదో చేసినట్టు, కానీ ఖచ్చితంగా ఇట్లనే ఇదే పద్ధతిగా మార్చుకోకుంటే తప్పదంగా కాంగ్రెస్ శ్రేణులు కూడా తెలంగాణలో మీ సినిమాలు కూడా ఆడని కొడుకని చెప్తా ఉన్నాం.